ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಬರುವಂತಹ ಇಂಗ್ಲಿಷ್ ಗ್ರಾಮರ್ ನ ಥಿಯರಿ ಕ್ವಶನ್ಸ್ ಬಗ್ಗೆ ನೋಡೋಣ. ಸೊ ಮೊದಲಿಗೆ 4 ಟಾಪಿಕ್ ಆಗಿ ನೀವು ಇದನ್ನ ಡಿವೈಡ್ ಮಾಡ್ಕೋಬೇಕು. ಒಂದು ಲಿಸ್ನಿಂಗ್ ಸ್ಕಿಲ್, ಅದರಲ್ಲಿ 2 ಪ್ರಶ್ನೆ ಬರುತ್ತೆ. ಬ್ಯಾರಿಯರ್ಸ್ ಆಫ್ ಲಿಸ್ನಿಂಗ್ ಸ್ಕಿಲ್ ಅಂಡ್ ಹೌ ಟು ಡೆವಲಪ್ ಲಿಸ್ನಿಂಗ್ ಸ್ಕಿಲ್. ಸೊ ಲಿಸ್ನಿಂಗ್ ಸ್ಕಿಲ್ ಅನ್ನೋದು ಒಂದು ಟಾಪಿಕ್, ಅದರಲ್ಲಿ 2 ಕ್ವಶನ್ ಬರುತ್ತೆ. ಸ್ಪೀಕಿಂಗ್ ಸ್ಕಿಲ್, ಸೊ ಸ್ಪೀಕಿಂಗ್ ಸ್ಕಿಲ್ ನಲ್ಲಿ 2 ಕ್ವಶನ್ ಬರುತ್ತೆ. ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರೆಸೆಂಟೇಷನ್, ಕ್ವಾಲಿಟೀಸ್ ಆಫ್ ಗುಡ್ ಸ್ಪೀಕರ್. ನೆಕ್ಸ್ಟ್ ಕಮರ್ಷಿಯಲ್ ರೈಟಿಂಗ್, 3ನೇ ಟಾಪಿಕ್, ಅದರಲ್ಲಿ 3 ಪ್ರಶ್ನೆ ಬರುತ್ತೆ. ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ ಫೀಚರ್ಸ್, ಕ್ಲಾಸಿಫೈಡ್ ಅಡ್ವರ್ಟೈಸ್ಮೆಂಟ್ ಫೀಚರ್ಸ್, ಪ್ರಾಡಕ್ಟ್ ಮ್ಯಾನುವಲ್ ಫೀಚರ್ಸ್. ಸೊ 3 ಫೀಚರ್ಸ್ ನೋಡ್ಕೋಬೇಕಾಗುತ್ತೆ ಕಮರ್ಷಿಯಲ್ ರೈಟಿಂಗ್ ನಲ್ಲಿ. 4ನೇ ಟಾಪಿಕ್ ಅದರ್ಸ್, ಸೊ ಅದರಲ್ಲಿ 2 ಕ್ವಶನ್ ಬರುತ್ತೆ. ಬಾಡಿ ಲ್ಯಾಂಗ್ವೇಜ್ ಮೇಲೆ, ವಾಯ್ಸ್ ಮೇಲೆ ನೋಟ್ ಬರೆಯುತ್ತ. ಸೊ ಒಟ್ಟು 9 ಪ್ರಶ್ನೆ ಥಿಯರಿ ಕ್ವಶನ್ ನೀವು ನೋಡ್ಕೋಬೇಕಾಗುತ್ತೆ. ಸೊ ಈ ಥಿಯರಿ ಕ್ವಶನ್ ಅಲ್ಲಿ ಒಂದೇದು ಬ್ಯಾರಿಯರ್ಸ್ ಆಫ್ ಲಿಸ್ನಿಂಗ್. ಸೊ ಬ್ಯಾರಿಯರ್ಸ್ ಅಂದ್ರೆ ತೊಡಕುಗಳು, ತೊಂದರೆಗಳು. ಸೊ ಏನಾದ್ರೂ ವಿಷಯವನ್ನ ಕೇಳುವಾಗ ನಮಗೆ ಉಂಟಾಗುವ ಅಡಚಣೆಗಳು ಯಾವಂದ್ರೆ ಅಡ್ವರ್ಸ್ ಫಿಸಿಕಲ್ ಅಟ್ಮಾಸ್ಫಿಯರ್, ವಾತಾವರಣದಲ್ಲಿ ಅನಾನುಕೂಲತೆ ಇದ್ರೆ. ಲ್ಯಾಕ್ ಆಫ್ ಮೋಟಿವೇಶನ್, ಹೇಳುವರು ಪ್ರೇರೇಪಣೆ ಮಾಡದಿದ್ರೆ. ಇಂಪ್ರಾಪರ್ ಪರ್ಸೆಪ್ಷನ್, ಹೇಳುವಂತ ವಿಷಯಕ್ಕೂ ಅವ್ರು ಮಾತಾಡ್ತಿರುವಂತ ವಿಷಯಕ್ಕೂ ಹೊಂದಾಣಿಕೆ ಇಲ್ದಿದ್ರೆ. ನೆಗೆಟಿವ್ ಪರ್ಸನಾಲಿಟಿ ಥ್ರೆಟ್ಸ್, ನಮ್ಮಲ್ಲಿನೇ ಪರ್ಸನಾಲಿಟಿ ಒಳಗನೆ ತೊಂದರೆಗಳಿದ್ರೆ. ಮೋಟಿವೇಶನಲ್ ಪ್ರಾಬ್ಲಮ್ ಇದ್ರೆ. ಸೊ ಇವಿಷ್ಟು ಬ್ಯಾರಿಯರ್ಸ್ ಆಫ್ ಲಿಸ್ನಿಂಗ್. ಇನ್ನು ಹೌ ಟು ಡೆವಲಪ್ ಲಿಸ್ನಿಂಗ್ ಸ್ಕಿಲ್. ಸೊ ಲಿಸ್ನಿಂಗ್ ಸ್ಕಿಲ್ ನಾವು ಬೆಳೆಸ್ಕೋಬೇಕಂದ್ರೆ ಏನ್ ಮಾಡಬೇಕು? ಗೆಟ್ ಎಕ್ಸ್ಪೋಜರ್ ಟು ಇಂಗ್ಲಿಷ್ ಸೌಂಡ್ಸ್, ಎಷ್ಟು ಸಾಧ್ಯ ಅಷ್ಟು ಇಂಗ್ಲಿಷ್ ಪದಗಳನ್ನ ಕೇಳಬೇಕು. ಫೋಕಸ್, ಕೇಳುವಾಗ ನಮ್ಮ ಗಮನ ಹೆಚ್ಚಾಗಿ ಫೋಕಸ್ ಆಗಿರಬೇಕು. ಡಿಸಿಪ್ಲಿನ್ ಆಗಿರಬೇಕು. ಪಾಸಿಟಿವಿಟಿ, ಧನಾತ್ಮಕತೆಯಿಂದ ಇರಬೇಕು. ಅವಾಯ್ಡ್ ಪ್ರಿಮೇಚರ್ ಇವ್ಯಾಲ್ಯೂಯೇಷನ್, ಸೊ ಅನಾವಶ್ಯಕ ವಿಷಯಗಳನ್ನ ತೆಗೆದುಹಾಕಬೇಕು. ರಿಸ್ಟ್ರಿಕ್ಟ್ ಡಿಸ್ಟ್ರಾಕ್ಷನ್ಸ್, ಸೊ ಡಿಸ್ಟ್ರಾಕ್ಷನ್ ಗಳನ್ನ ತೆಗೆದುಹಾಕಬೇಕು. ಮೇಕ್ ನೋಟ್ಸ್, ಸೊ ಬರ್ಕೊಳ್ಳುವಂತ ಒಂದು ಹವ್ಯಾಸ ಇರಬೇಕು. ಕೇಳುವುದನ್ನ ಬರ್ಕೊಳ್ಳುವಂತ ಹವ್ಯಾಸ ಇರಬೇಕು. ಸೊ ಇವೆರಡು ಲಿಸ್ನಿಂಗ್ ಸ್ಕಿಲ್ ನಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ನು 2ನೇ ಟಾಪಿಕ್ ಸ್ಪೀಕಿಂಗ್ ಸ್ಕಿಲ್. ಸೊ ಅದರಲ್ಲಿ ಪ್ರೆಸೆಂಟೇಷನ್ ಮಾಡುವಂತ ಮೆಥಡ್ಸ್ ಏನು ಅಥವಾ ಸ್ಟೆಪ್ಸ್. ಫಸ್ಟ್ ಮೇಕ್ ಎ ಪ್ಲಾನ್ ಅನ್ನ ಮೊದಲು ತಯಾರಿಸ್ಕೋಬೇಕು. ಪ್ಲಾನಿಂಗ್ ಇನ್ಕ್ಲೂಡ್ಸ್, ಆ ಪ್ಲಾನ್ ಒಳಗೆ ಏನೇನು ಇರುತ್ತೆ ಅಂದ್ರೆ ಚೂಸಿಂಗ್ ಟಾಪಿಕ್ ಸೆಲೆಕ್ಷನ್ ಮಾಡೋದು. ಗ್ಯಾದರಿಂಗ್ ಮಟೀರಿಯಲ್ಸ್, ನಾವು ಚಾಯ್ಸ್ ಮಾಡಿರುವಂತ ಟಾಪಿಕ್ ಗೆ ವಿಷಯವನ್ನ ಸಂಗ್ರಹಿಸುವುದು. ಆರ್ಗನೈಸಿಂಗ್ ಗ್ಯಾದರ್ಡ್ ಮಟೀರಿಯಲ್ಸ್, ನಾವು ಏನು ವಿಷಯಗಳನ್ನ ಸಂಗ್ರಹಿಸಿರ್ತೀವಿ ಅದನ್ನ ಹೊಂದಾಣಿಕೆ ಮಾಡೋದು. ಆರ್ಗನೈಸಿಂಗ್, ಸಂಘಟನೆ ಮಾಡೋದು. ಸೆಟ್ಟಿಂಗ್ ಇನ್ ಎ ಪ್ರಾಪರ್ ಆರ್ಡರ್, ಆ ವಿಷಯಗಳನ್ನ ಸರಿಯಾದ ಕ್ರಮಾನುಗತಿಯಲ್ಲಿ ಹೊಂದಾಣಿಕೆ ಮಾಡೋದು. ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂಡ್ ಎ ಪರ್ಪಸ್ ಆಫ್ ಪ್ರೆಸೆಂಟೇಷನ್, ವಿಷಯದ ಕುರಿತು ಉದ್ದೇಶಗಳನ್ನು ನಿರ್ದಿಷ್ಟಪಡಿಸುವುದು. ಕೀಪ್ ನೆಸೆಸರಿ ಚಾರ್ಟ್ಸ್ ಅಂಡ್ ಡಯಾಗ್ರಾಮ್ಸ್, ಅವಶ್ಯಕ ಇರುವಂತಹ ಚಿತ್ರಗಳನ್ನ, ಡಯಾಗ್ರಾಮ್ಗಳನ್ನ, ಪಟಗಳನ್ನ ರಚಿಸುವುದು. ಯೂಸ್ ಸಿಂಪಲ್ ಲ್ಯಾಂಗ್ವೇಜ್ ಟು ಮೇಕ್ ಅಂಡರ್ಸ್ಟ್ಯಾಂಡ್, ಸೊ ವ್ಯಕ್ತಿಗೆ ಅರ್ಥ ಆಗುವ ರೀತಿ, ಆಡಿಯನ್ಸ್ಗೆ ಅರ್ಥ ಆಗುವ ರೀತಿ ಸಿಂಪಲ್ ಲ್ಯಾಂಗ್ವೇಜ್ ನ ಬಳಸುವುದು. ಇನ್ನು ಕ್ವಾಲಿಟಿ ಆಫ್ ಅ ಗುಡ್ ಸ್ಪೀಕರ್, ಒಳ್ಳೆ ಮಾತುಗಾರನ ಲಕ್ಷಣಗಳು. ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಆತ್ಮವಿಶ್ವಾಸ. ಸೌಂಡ್, ಧ್ವನಿ. ನಾಲೆಜ್ ಆಫ್ ದ ಟಾಪಿಕ್, ವಿಷಯದ ಮೇಲಿರುವಂತಹ ಜ್ಞಾನ. ಕಮಾಂಡ್ ಓವರ್ ದ ಲ್ಯಾಂಗ್ವೇಜ್, ಮಾತುಗಾರಿಕೆ ಮೇಲೆ ಇರುವಂತಹ ಹಿಡಿತ. ಗುಡ್ ವಾಯ್ಸ್, ಒಳ್ಳೆ ಧ್ವನಿ. ಎ ಸೆನ್ಸ್ ಆಫ್ ಹ್ಯೂಮರ್, ಎ ಸೆನ್ಸ್ ಆಫ್ ಟೈಮ್ ಅಂದ್ರೆ ಅಲ್ಲಿರುವಂತಹ ವಿಷಯದ ಬಗ್ಗೆ, ಸಮಯದ ಬಗ್ಗೆ ಇರುವಂತಹ ಗಮನ. ಪ್ರೆಸೆನ್ಸ್ ಆಫ್ ಮೈಂಡ್, ಅಸ್ತಿತ್ವದಲ್ಲಿರುವಂತಹ ಮನಸ್ಸು. ಹ್ಯುಮ್ಯಾನಿಟಿ ಅಂಡ್ ಗುಡ್ ಮ್ಯಾನರ್, ಒಳ್ಳೆ ಮ್ಯಾನರ್ಸ್ ಇದ್ರೆ ಮತ್ತು ಹ್ಯುಮ್ಯಾಲಿಟಿ ಇದ್ರೆ ಇವು ಒಳ್ಳೆ ಮಾತುಗಾರನ ಲಕ್ಷಣಗಳು. ಸೊ ಇವೆರಡು ಪ್ರಶ್ನೆಗಳು ನಿಮಗೆ ಸ್ಪೀಕಿಂಗ್ ಸ್ಕಿಲ್ ಅಲ್ಲಿ ಬರುತ್ತೆ. ಇನ್ನು ಕಮರ್ಷಿಯಲ್ ರೈಟಿಂಗ್ ನಲ್ಲಿ ನೀವು ನೋಡ್ಕೋಬೇಕಾಗಿರುವಂತಹ ಕ್ವಶನ್ಸ್. ಅಡ್ವರ್ಟೈಸ್ಮೆಂಟ್ ಫೀಚರ್ಸ್, ಅದರಲ್ಲಿ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್. ಸೊ ಅಟ್ರಾಕ್ಟಿವ್ ಕ್ಯಾಪ್ಷನ್ಸ್ ಇರಬೇಕು. ಸಿಂಪಲ್ ಲ್ಯಾಂಗ್ವೇಜ್ ಬಳಸಿರಬೇಕು. ಹೈಲೈಟ್ ಮಾಡಿರಬೇಕು ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ. ಕಲರ್ಸ್ ಮತ್ತು ಡಿಸೈನ್ ಸರಿಯಾಗಿರಬೇಕು. ನೇಮ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಸರಿಯಾಗಿ ಕೊಟ್ಟಿರಬೇಕು. ಆಫರ್ಸ್ ಇದ್ರೆ, ಡಿಸ್ಕೌಂಟ್ಸ್ ಇದ್ರೆ ಅದನ್ನ ಬೋಲ್ಡ್ ಲೆಟರ್ ನಲ್ಲಿ ಮೆನ್ಷನ್ ಮಾಡಿರಬೇಕು. ಅದನ್ನ ನೀಟಾಗಿ ಹೊಂದಿಸಿ ಡೆಕೋರೇಷನ್ ಆಗಿರಬೇಕು. ಇನ್ನು ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಫೀಚರ್ಸ್, ಕ್ಲಾಸಿಫೈಡ್ ಅಡ್ವರ್ಟೈಸ್ಮೆಂಟ್. ಸೊ ಮ್ಯಾಕ್ಸಿಮಮ್ 50 ವರ್ಡ್ ನಲ್ಲಿ ಬಳಸಬೇಕು ಇದನ್ನ. ಕ್ಲಿಯರ್ ಸ್ಟ್ರಾಟಜಿ ಇರಬೇಕು, ಯಾಕೆ ಮಾಡ್ತಾ ಇದೀವಿ ಅಂತ. ನೆಕ್ಸ್ಟ್ ಸ್ಟೇಟಿಂಗ್ ಕ್ಯಾಟಗರಿ, ಡಿಫರೆಂಟ್ ಮೆಥಡ್ಸ್ ನ ಡಿವೈಡ್ ಮಾಡಿರಬೇಕು. ಕಾಂಟ್ಯಾಕ್ಟ್ ಮತ್ತು ಅಡ್ರೆಸ್ ಡೀಟೇಲ್ಸ್ ಕೊಟ್ಟಿರಬೇಕು. ಟೆಲಿಫೋನ್ ನಂಬರ್ ಕೊಟ್ಟಿರಬೇಕು. ಇಮೇಲ್ ಅಡ್ರೆಸ್ ಕೊಟ್ಟಿರಬೇಕು. ಔಟ್ಲೈನ್ ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕು. ಮ್ಯಾಟರ್ ನ ಡೀಟೇಲ್ ಆಗಿ ಇರುವಂತ ಮ್ಯಾಟರ್ ನ ಶಾರ್ಟ್ ಕಟ್ ಆಗಿ ತೋರಿಸಬೇಕು. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಪ್ರಾಡಕ್ಟ್ ಮ್ಯಾನುವಲ್, ಪ್ರಾಡಕ್ಟ್ ಮ್ಯಾನುವಲ್ ಇರುವಂತ ಲಕ್ಷಣಗಳು. ಸೊ ಗ್ರೀಟಿಂಗ್ಸ್ ಇರುತ್ತೆ. ಪ್ರಾಡಕ್ಟ್ ಮ್ಯಾನುವಲ್ ಅಂದ್ರೆ ಯಾವ್ದಾದ್ರು ನೀವು ಒಂದು ಪ್ರಾಡಕ್ಟ್ ನ ತಗೊಂಡಾಗ ಅದ್ರ ಜೊತೆ ಒಂದು ಬುಕ್ಲೆಟ್ ಬಂದಿರುತ್ತೆ. ಅದರಲ್ಲಿ ಪ್ರಾಡಕ್ಟ್ ನ ಯಾವ ರೀತಿ ಯೂಸೇಜ್ ಮಾಡಬೇಕು, ಯಾವ್ದು ಪ್ರಾಡಕ್ಟ್ ಗೆ ಹಾನಿಕಾರಕ, ಈ ವಿಷಯಗಳನ್ನ ಅದರಲ್ಲಿ ತಿಳಿಸಿರ್ತಾರೆ. ಸೊ ಫಸ್ಟ್ ಅದ್ರಲ್ಲಿ ಏನಿರುತ್ತೆ, ಗ್ರೀಟಿಂಗ್ಸ್ ಇರುತ್ತೆ. ಪರ್ಚೇಸ್ ಮಾಡಿರುವಂತಹ ಕಸ್ಟಮರ್ ಗೆ ವಿಶಸ್ ಇರುತ್ತೆ.
ಟೇಬಲ್ ಆಫ್ ಕಂಟೆಂಟ್, ಪ್ರಾಡಕ್ಟ್ ನಲ್ಲಿ ಏನೇನಿದೆ ಅದರ ಇಂಡೆಕ್ಸ್ ಇರುತ್ತೆ. ಗೈಡ್ಲೈನ್ಸ್ ಫಾರ್ ಇನ್ಸ್ಟಾಲೇಷನ್, ಹೇಗೆ ನೀವು ತಗೊಂಡಂತ ಮಟೀರಿಯಲ್ಸ್ ನ ಇನ್ಸ್ಟಾಲ್ ಮಾಡಬೇಕು ಅನ್ನೋ ಗೈಡ್ಲೈನ್ಸ್ ಇರುತ್ತೆ. ಡಿಸ್ಕ್ರಿಪ್ಷನ್ ಆಫ್ ದ ಪಾರ್ಟ್ಸ್, ಸೊ ಅದರಲ್ಲಿರುವಂತಹ ಬಿಡಿ ಭಾಗಗಳ ವಿವರಗಳು ಇರುತ್ತೆ. ಡೈರೆಕ್ಷನ್ ಆಫ್ ಯೂಸೇಜ್, ಹೆಂಗ್ ಬಳಸಬೇಕು ಅನ್ನೋದ್ರ ಬಗ್ಗೆ ವಿಷಯದ ಬಗ್ಗೆ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ವಾರ್ನಿಂಗ್ಸ್, ಏನ್ ಮಾಡಬಾರ್ದು ಅನ್ನೋದನ್ನ ವಾರ್ನಿಂಗ್ಸ್ ಕೊಟ್ಟಿರ್ತಾರೆ. ಮೇಂಟೆನೆನ್ಸ್ ಗೈಡ್ಲೈನ್ಸ್, ಸೊ ಗೈಡ್ಲೈನ್ಸ್ ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಹೇಳಿರ್ತಾರೆ. ನೇಮ್ ಅಡ್ರೆಸ್ ಆಫ್ ದ ಮ್ಯಾನುಫ್ಯಾಕ್ಚರರ್, ತಯಾರಿಸಿರುವಂತಹ ವ್ಯಕ್ತಿಯ ಹೆಸರು ಮತ್ತು ವಿಳಾಸವನ್ನು ಕೊಟ್ಟಿರ್ತಾರೆ. ಸೊ ಇವು ಮೂರು ಏನಿದೆ ಫೀಚರ್ಸ್ ನೋಡ್ಕೋಬೇಕು. ಸೊ ಒಂದು ಅದರ್ಸ್ ನಲ್ಲಿ ಏನ್ ಬರುತ್ತೆ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನೋಟು ಅಥವಾ ಧ್ವನಿ ಬಗ್ಗೆ ನೋಟ್ ಬರಿ ಅಂತ ಹೇಳ್ತಾರೆ. ಸೊ ದ ಸ್ಪೀಕರ್ ಸ್ಟ್ಯಾಂಡ್ಸ್ ವೇರ್ ಹಿ ಈಸ್ ವಿಸಿಬಲ್ ಟು ಎವ್ರಿ ಒನ್ ಇನ್ ದ ಆಡಿಯನ್ಸ್. ಮಾತುಗಾರ ಅಥವಾ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಾತುಗಾರ ಎಲ್ಲರ ಕಣ್ಣಿಗೆ ಕಾಣುವಂತೆ, ಆಡಿಯನ್ಸ್ ಕಣ್ಣಿಗೆ ಕಾಣುವಂತೆ ಅಂತ ಪ್ಲೇಸ್ ನಲ್ಲಿ ನಿಂತಿರಬೇಕು. ಹಿ ಶುಡ್ ಮೇಂಟೈನ್ ಐ ಕಾಂಟ್ಯಾಕ್ಟ್, ನೇರವಾಗಿ ಕಣ್ಣುಗಳ ಐ ಕಾಂಟ್ಯಾಕ್ಟ್ ನ ಹೊಂದಿರಬೇಕು. ಡ್ಯೂರಿಂಗ್ ಹಿಸ್ ಸ್ಪೀಚ್ ಹಿ ಡಸ್ ನಾಟ್ ರೀಡ್ ಫ್ರಮ್ ದ ನೋಟ್ಸ್ ಬಟ್ ಸ್ಪೀಚ್ ಟು ಹಿಸ್ ಲಿಸ್ನರ್ಸ್, ಮಾತನಾಡುವಾಗ ಮಾತುಗಾರಿಕೆಯಲ್ಲಿ ಮಧ್ಯ ಮಧ್ಯ ಓದಿ ಹೇಳಬಾರದು, ನೋಟ್ಗಳನ್ನ ನೋಡಬಾರದು. ಹಿ ಮಾಡ್ಯುಲೇಟ್ಸ್ ಹಿಸ್ ವಾಯ್ಸ್ ಸೂಟ್ ದ ಸಿಚುವೇಶನ್, ಸಂದರ್ಭಕ್ಕೆ ತಕ್ಕಂತೆ ಧ್ವನಿಯನ್ನ ಬದಲಾಯಿಸಬೇಕು. ಹಿ ಮೇಂಟೈನ್ಸ್ ಎ ಸ್ಟಡಿ ಪೀಸ್ ಅಂಡ್ ಸ್ಟಿಕ್ ಟು ದ ಟೈಮ್ ಫ್ರೇಮ್, ಸೊ ಸಮಯಕ್ಕೆ ತಕ್ಕಂತೆ ವಿಷಯವನ್ನು ಹೊಂದಾಣಿಕೆ ಮಾಡಿ ಹೇಳುವಂತ ಕೆಪಾಸಿಟಿ ಇರಬೇಕು. ಬಾಡಿ ಲ್ಯಾಂಗ್ವೇಜ್ ಇಸ್ ದ ಯೂಸ್ ಆಫ್ ಫಿಸಿಕಲ್ ಬಿಹೇವಿಯರ್, ಎಕ್ಸ್ಪ್ರೆಷನ್ ಅಂಡ್ ಮ್ಯಾನರಿಸಮ್, ಸೊ ಮ್ಯಾನರಿಸಮ್, ಎಕ್ಸ್ಪ್ರೆಷನ್ ಮತ್ತು ಬಿಹೇವಿಯರ್ ನ ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬಾಡಿ ಲ್ಯಾಂಗ್ವೇಜ್ ಇಸ್ ಎ ಟೈಪ್ ಆಫ್ ಕಮ್ಯುನಿಕೇಶನ್, ಮಾತಿನ ಮೂಲಕ ಹೇಗೆ ನಾವು ಕಮ್ಯುನಿಕೇಶನ್ ಮಾಡ್ತೀವಿ, ಬಾಡಿ ಲ್ಯಾಂಗ್ವೇಜ್ ಕೂಡ ಒಂದು ಕಮ್ಯುನಿಕೇಶನ್ ನ ದಾರಿ. ಬಾಡಿ ಲ್ಯಾಂಗ್ವೇಜ್ ಇನ್ಕ್ಲೂಡ್ಸ್ ಮೂವ್ಮೆಂಟ್, ಬಿಹೇವಿಯರ್ ಅಂಡ್ ಎಕ್ಸ್ಪೀರಿಯನ್ಸ್, ಬಾಡಿ ಲ್ಯಾಂಗ್ವೇಜ್ ಮೂವ್ಮೆಂಟ್ ನ ಒಳಗೊಂಡಿರುತ್ತೆ, ಬಿಹೇವಿಯರ್ ನ ಒಳಗೊಂಡಿರುತ್ತೆ, ಎಕ್ಸ್ಪೀರಿಯನ್ಸ್ ನ ಒಳಗೊಂಡಿರುತ್ತೆ. ರೈಟ್ ಎ ನೋಟ್ ಆನ್ ವಾಯ್ಸ್, ಧ್ವನಿಯ ಮೇಲೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಕೊಟ್ಟಾಗ. ವಾಯ್ಸ್ ಈಸ್ ಎ ಸೌಂಡ್ ಪ್ರೊಡ್ಯೂಸ್ಡ್ ಬೈ ಲಂಗ್ಸ್, ಲಂಗ್ಸ್ ಗಳ ಮೂಲಕ ಹೊರಬರುವಂತಹ ಶಬ್ದವನ್ನ ಸೌಂಡ್ ಅಂತ ಕರಿತೀವಿ. ಇಟ್ ಶುಡ್ ಬಿ ಇನ್ ಕಂಟ್ರೋಲ್, ಯಾವಾಗ್ಲೂ ಅದನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರ್ಬೇಕು. ಯೂಸ್ ಗುಡ್ ಟ್ಯೂನ್, ಒಳ್ಳೆಯದಾದಂತಹ ಸುಮಧುರ ಸ್ವರವನ್ನು ಬಳಸಬೇಕು. ಕ್ಲಿಯರ್ ಕಮ್ಯುನಿಕೇಶನ್, ಮಾತು ಸಂವಹನ ನೇರವಾಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕು. ಕ್ಲಿಯರ್ ಪ್ರೊನೌನ್ಸಿಯೇಷನ್, ಉಚ್ಚಾರ ಕ್ಲಿಯರ್ ಆಗಿರಬೇಕು. ಸ್ಟ್ರಾಂಗ್ ವಿತ್ ಟಾಪಿಕ್, ಟಾಪಿಕ್ ಒಂದಿಗೆ ಹೊಂದಾಣಿಕೆ ಆಗೋ ರೀತಿ ಬಲಿಷ್ಠವಾಗಿರಬೇಕು. ಸೂಟೇಬಲ್ ವಾಲ್ಯೂಮ್, ಸಮಯಕ್ಕೆ ತಕ್ಕಂತೆ ಏರಿಳಿತ ಸೌಂಡ್ ಆಗಬೇಕು. ಕನ್ಸಿಸ್ಟೆನ್ಸಿ, ನಿರಂತರತೆ ಇರಬೇಕು. ಸೊ ಇಷ್ಟು ನೀವು ಓದಬೇಕಾಗಿರುವಂತಹ ಥಿಯರಿ ಪ್ರಶ್ನೆ. ಸೊ ಇನ್ನೊಂದು ಗ್ರಾಮರ್ ಪಾರ್ಟ್ ನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.